ತಮಿಳುನಾಡಿನಲ್ಲಿ ಮತ್ತೆ ಕೇರಳನಲ್ಲಿ ವಿಭಿನ್ನವಾದಂತ ಪರಿಸ್ಥಿತಿಗಳಿವೆ. ತಮಿಳುನಾಡಿನಲ್ಲಿ ನಾನು ಒಂದು ಪಕ್ಷಕ್ಕೆ ಸಂಪೂರ್ಣವಾದಂತ ಮೆಜಾರಿಟಿ ಸಿಕ್ಕಿಲ್ಲ. ಕೇರಳನಲ್ಲಿ UDFಗೆ ಬಹಳ ಸ್ಪಷ್ಟವಾದಂತ ಇದೆ. ಕೇರಳನಲ್ಲಿ ಆಗ್ಲೇ ನಮ್ಮ ವರಿಷ್ಠರು ಹೋಗಿ ಎಲ್ಲ ಶಾಸಕರನ್ನ ಮಾತನಾಡಿ ಅವರ ಅಭಿಪ್ರಾಯನ ಸಂಗ್ರಹಣೆ ಮಾಡಿ ಇವತ್ತು AICC ಅಧ್ಯಕ್ಷರಿಗೆ ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಒಪ್ಪಿಸ್ತಾ ಇದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ತೀರ್ಮಾನ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತ ಗೊಂದಲ ಇಲ್ಲ. ಆನ್ಲೈನ್ ರೆಸಲ್ಯೂಷನ್ ಮಾಡಿ ಕಳಿಸಿದ್ದಾರೆ ಕೇರಳ PCCದವರು. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೇವೆ ಅಂತ ಹೇಳಿದ್ದಾರೆ. ತಮಿಳುನಾಡು ಗವರ್ನರ್ ಅವರು ಸ್ವಲ್ಪ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಏನೇ ಇದ್ರೂ ಕೂಡ ಎಲ್ಲರೂ ಕೂಡ ಸಂವಿಧಾನವನ್ನ ಪಾಲನೆ ಮಾಡಬೇಕಾಗ್ತದೆ, ಕಾನೂನನ್ನ ಪಾಲನೆ ಮಾಡಬೇಕಾಗ್ತದೆ. ಬೇರೆ ರಾಜ್ಯಗಳಲ್ಲಿ ಎಲ್ಲಿ ಹೇಗೆ ಅವಕಾಶ ಕೊಟ್ಟಿದೆ, ಮೆಜಾರಿಟಿ ಇಸ್ ನಾಟ್ ಪ್ರೂವ್ಡ್ ಇನ್ ದಿ ಗವರ್ನರ್ಸ್ ಹೌಸ್, ಇಟ್ ಇಸ್ ಪ್ರೂವ್ಡ್ ಇನ್ ದಿ ಫ್ಲೋರ್ ಆಫ್ ದಿ ಲೆಜಿಸ್ಲೇಟಿವ್ ಹೌಸ್. ಸೊ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಅಲ್ಲಿ ಪ್ರೂವ್ ಮಾಡಕ್ಕಾಗಿಲ್ಲ ಅಂದ್ರೆ ಅದು ಬೇರೆ ವಿಚಾರ. ಆದ್ರೆ ನೀವು ಇಷ್ಟೇ ಸಿಗ್ನೇಚರ್ ತಗೊಂಡ್ ಬನ್ನಿ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಇಲ್ಲ. ಈಸ್ ಕ್ಲೇಮ್ಡ್ ದಟ್ ಹಿ ಹ್ಯಾಸ್ ದ ನಂಬರ್ಸ್, ಹಿ ವಿಲ್ ಫಾರ್ಮ್ ದ ಗವರ್ಮೆಂಟ್. ಅದು ಫ್ಲೋರ್ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ. ನೋಡಿ, ನಾನು ಬಹಳ ಸ್ಪಷ್ಟವಾಗಿ ನಿನ್ನೆನೂ ಕೂಡ ಹೇಳಿದ್ದೀನಿ, ಕಳೆದ ಒಂದು ದಶಕದಿಂದ ಗವರ್ನರ್ನ ಕಚೇರಿಗಳಿರ್ಬೋದು ಅಥವಾ ಗವರ್ನರ್ಗಳಿಗಿರ್ಬೋದು, BJP ಕಾರ್ಯಕರ್ತರಾಗಿ, RSS ಕಾರ್ಯಕರ್ತರಾಗಿ, ಕೇಶವ್ ಕೃಪಾ ಆಗಿ BJP ಕಚೇರಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲೇ ಕರ್ನಾಟಕದಲ್ಲೂ ತಾವು ನೋಡಿದ್ದೀರಾ, ತಮಿಳುನಾಡಿನಲ್ಲಿ ಹಿಂದೆ ನೋಡಿದ್ದೀರಾ, ವೆಸ್ಟ್ ಬೆಂಗಾಲಲ್ಲಿ ನೋಡಿದಿರಾ, ಕೇರಳದಲ್ಲಿ ನೋಡಿದಿರಾ, ಮಹಾರಾಷ್ಟ್ರದಲ್ಲಿ ನೋಡಿದಿರಾ. ಬೆಳಗಿನ ಜಾವ 5 ಗಂಟೆಗೆ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ, ಅವಾಗ ಎಷ್ಟು ಸಿಗ್ನೇಚರ್ ತಗೊಂಡಿದ್ರಪ್ಪ. ಮತ್ತೆ ಯಾವ ರೀತಿ ತಮಿಳುನಾಡಿನಲ್ಲಿ ಗವರ್ನರ್ ಎಷ್ಟು ಸರಿ ವಾಕೌಟ್ ಮಾಡಿದ್ದಾರೆ, 3-4 ಸರಿ ಗವರ್ನರ್ ಸ್ಪೀಚ್ ಇಂದ ವಾಕೌಟ್ ಮಾಡಿದ್ದಾರೆ. ಕೇರಳನಲ್ಲೂ ಕೂಡ ಅನಾವಶ್ಯಕವಾಗಿ ಗೊಂದಲಗಳನ್ನ ಸೃಷ್ಟಿ ಮಾಡಿದ್ದಾರೆ. ಬೆಂಗಾಲ್ನಲ್ಲೂ ಮೊನ್ನೆ ಚುನಾವಣೆಯಲ್ಲಿ ಅಡಚಣೆ ಮಾಡಿದ್ದಾರೆ. ಸೊ ಇದು ಒಂದು ಹೊಸ ಪ್ರವೃತ್ತಿ ಬೆಳೆಸ್ತಾ ಇದೆ. Governors are the state head of state constitutional heads. They are not above constitution. BJP ಕಚೇರಿಗಳಾಗಿವೆ ಅಂದ್ರೆ ಇನ್ಯಾರು ಒತ್ತಡ ಇರ್ತದೆ? ಅವರು ಏನು ಕೇಸರಿ ಶಾಲ್ ಹಾಕೋದು ಒಂದು ಬಾಕಿ ಅಷ್ಟೇ. ಕೆಲವು ಜನ ನಿಮ್ಮ ಸಂವಿಧಾನದ ಹುದ್ದೆಗಳನ್ನ ದುರುಪಯೋಗ ಪಡಿಸ್ಕೊಂಡು ರಾಜಕೀಯ ಮಾಡಂಗಿದ್ರೆ ನೀವು ಪಾಲಿಟಿಕ್ಸ್ ಜಾಯ್ನ್ ಆಗಿ. ಯಾಕೆ ಆ ಹುದ್ದೆಗೆ, ಆ ಸ್ಥಾನಮಾನಕ್ಕೆ ಅಗೌರವ ತರ್ತೀರಾ? ನೋಡ್ರಿ, ನೋಡಿ, ಈಗ ಅಮಿತ್ ಶಾ ಅವರು ಮ್ಯಾಚ್ ನೋಡಕ್ ಹೋಗ್ತಾರಲ್ಲ, ದುಡ್ಡು ಕೊಟ್ಟು ಹೋಗ್ತಾರ, ಪುಕ್ಸಟ್ಟೆ ಹೋಗ್ತಾರ? ಅವರಿಗೆ ಆಹ್ವಾನ ಮಾಡಿರ್ತಾರಲ್ಲ. ಈಗ ಇದು ಶಾಸಕರು ಕೇಳಿದ್ದಾರೆ, ಏನು MP ಗಳು ಕೇಳಿದ್ದಾರೆ ಅಂತ ಇಲ್ಲ. ಇದು ಯಾರು ಫಸ್ಟ್ ಪ್ರಸ್ತಾಪ ಯಾರು ಮಾಡಿದ್ದು? ಇಲ್ಲಿ ನಮ್ಮ ರಾಜ್ಯದಲ್ಲಿ ಸದನದಲ್ಲಿ ಯಾರು ಪ್ರಸ್ತಾಪ ಮಾಡಿದ್ದು? ಅಶೋಕ್ ಅವ್ರು ಮಾಡಿದ್ದು, ವಿರೋಧ ಪಕ್ಷದ ನಾಯಕರು ಮಾಡಿದ್ದು. ಅದಕ್ಕೆ ಕೆಲವು ಎಲ್ಲಾ ಪಕ್ಷದವರು ಧ್ವನಿ ಕೂಡಿದ್ರು. ಅದು ತಪ್ಪು ಅಂತಾನು ಕೂಡ ಬಹಳ ಜನ ಹೇಳಿದ್ದಾರೆ. ಅದಾದ್ಮೇಲೆ IPL ಮ್ಯಾಚ್ಗಳು ನಡೆದಿಲ್ವಾ ಇಲ್ಲಿ? ಈಗ ಮೊನ್ನೆ ಎಲ್ಲ ನಿಮ್ಮ ಪ್ಲೇ ಆಫ್ಸ್ ಎಲ್ಲ ನಡೆದಿದೆ ಅಲ್ಲ. ಇಲ್ಲ, ನನ್ನ ಪ್ರಕಾರ ಒಂದು 6-7 ಮ್ಯಾಚ್ ನಡೆದಿದೆ ಈಗಾಗಲೇ IPLದು. ಅವೆಲ್ಲ ಹೇಗ್ ನಡೀತು ನೋಡಿ. ಬಹಳ ಸ್ಪಷ್ಟವಾಗಿ ಏನು ಗುಜರಾತಿ ಕರ್ಕೊಂಡು ಹೋಗಿರೋದು ಲಾಭಕ್ಕೋಸ್ಕರ ಅಷ್ಟೇ. ಇಲ್ಲೇನ್ ಭದ್ರತೆದು ಸಮಸ್ಯೆ ಇಲ್ಲ, MLAಗಳದ್ದು ಸಮಸ್ಯೆ ಇಲ್ಲ, MP ಗಳದ್ದು ಸಮಸ್ಯೆ ಇಲ್ಲ. ಇಷ್ಟ ದಿನ ಇರ್ಲಾರ್ದ ಸಮಸ್ಯೆ ಇವಾಗ ಎಲ್ರಿ ಬಂತು? IPL ಆಡ್ಸಿದೇವಲ್ಲ ಇಲ್ಲಿ. ನೋಡಿ, ಅದು ಸುಮ್ನೆ ಆಯ್ತು, ಕಷ್ಟ. ಯಾರು ಮೇಲ್ ಮಾಡಿರೋದು ಅದೆಲ್ಲ ಗೊತ್ತಿಲ್ಲ. ಬಟ್ ಬಾಂಬೆನಲ್ಲಿ ಆಡಿಸ್ಬೋದಾಗಿತ್ತಲ್ಲ, ಗುಜರಾತಿಗೆ ಯಾಕೆ ಹೋಗ್ಬೇಕು? ಯಾಕಂದ್ರೆ ಜೇಶ ಅವರ ಆ ಭಾಗದವರ ಇರಬರ ಟೂರ್ನಮೆಂಟ್ಗಳೆಲ್ಲ ಅಲ್ಲೇ ತಗೊಂಡ್ ಹೋಗ್ತಾ ಇದಾರೆ. ಇರಬರ ಬಂಡವಾಳಗಳೆಲ್ಲ ಅಲ್ಲೇ ಗುಜರಾತಿಗೆ ತಗೊಂಡ್ ಹೋಗ್ತಾ ಇದ್ದಾರೆ. ಏನ್ ಬೇರೆ ರಾಜ್ಯಗಳೇ ಇಲ್ವಾ ನಮ್ ದೇಶದಲ್ಲಿ? ಇವೆಲ್ಲ ನೋಡಿ ಸುಮ್ನೆ ಕುಂಟು ನೆಪ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇದು ಖಂಡಿಸಿದ್ದಾರೆ. ಸರಿಯಲ್ಲ ಅಂದ್ಬಿಟ್ಟು ಯಾರು ಎಕ್ಸ್ಟ್ರಾ ಟಿಕೆಟ್ ಕೇಳೋದು, ಅವ್ರೇನಾದ್ರೂ ಗೌರವಯುತವಾಗಿ ಕೊಡ್ಬೇಕಾದ್ರೆ ದಟ್ ಇಸ್ ಡಿಫ್ರೆಂಟ್ ಮ್ಯಾಟರ್. ಆದ್ರೆ ಈಗ ನಾವು ಇಷ್ಟು ಕೇಳಿದೀವಿ ಅಷ್ಟು ಕೇಳಿದೀವಿ ಅಂತ ನನ್ನ ಪ್ರಕಾರ ಯಾವ ಶಾಸಕರು ಅಲ್ಲಿ ಕೇಳಿಲ್ಲ. ಸದನದಲ್ಲಿ ಯಾರು ಪ್ರಸ್ತಾಪ ಮಾಡಿದ್ದು? BJP ವಿರೋಧ ಪಕ್ಷದ ನಾಯಕರೇ ಅಲ್ವಾ?
ಅದ್ ಮರ್ತೋಗಿದಾರಾ? ಅಂದ್ರೆ ಇವತ್ತು ಅದು ಹೋಗ್ಲಿಕ್ಕೆ ಕಾರಣ ಇವತ್ತು ಬಿಜೆಪಿ ಅವರ? ಸುಮ್ಮನೆ ಏನೇನೋ ಹೇಳೋದಲ್ಲ. ಅವರಿಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಬೇಕಾಗಿದೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ಬೇಕಾಗಿದೆ, ಅದಕ್ಕೆ ತಗೊಂಡು ಹೋಗಿದ್ದಾರೆ. ಹೆಂಗೆ ನಮ್ಗೆ ಕರ್ನಾಟಕಕ್ಕೆ ಬಂಡವಾಳನಲ್ಲಿ ಅನ್ಯಾಯ ಮಾಡ್ತಾರೆ, ಇದಕ್ಕೂ ಅನ್ಯಾಯ ಮಾಡಿದ್ದಾರೆ. ನೋಡಿ, VBG ಗ್ರಾಮ್ಜಿ ಏನು ಇವರು ಅಚಾನಕ್ ತಂದಿದ್ದಾರೆ, ನಮಗೆ ಯಾವುದೇ ರೀತಿಯಾದಂತ ಕನ್ಸಲ್ಟೇಷನ್ ಮಾಡಿಲ್ಲ. ಆಸ್ ಪರ್ ಕಾನ್ಸ್ಟಿಟ್ಯೂಷನ್, ಆಸ್ ಪರ್ ದ ಫೆಡರಲ್ ಸ್ಟ್ರಕ್ಚರ್ ಲಾಸ್, ಇವರು ಯಾವುದೇ ಒಂದು ಕೇಂದ್ರದ ನಿಯಮ ತರಬೇಕಾಗಿರ್ಬೇಕು ಅಥವಾ ನೀತಿ ತರಬೇಕು, ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗುತ್ತೆ ಅಂದ್ರೆ ನಮ್ಗೆ ಕನ್ಸಲ್ಟೇಷನ್ ಮಾಡಬೇಕು. ಯಾವುದೇ ರೀತಿ ಕನ್ಸಲ್ಟೇಷನ್ ಮಾಡಲಾರ್ದೆ ನಮ್ಮ ಮೇಲೆ ಇವತ್ತು ಆರ್ಥಿಕ ಹೊರೆ ಹಾಕೋದು ಸಂವಿಧಾನದ ವಿರುದ್ಧವಾಗಿದೆ. ಬಹಳ ಸ್ಪಷ್ಟವಾಗಿ ಇದು ನಾನು ಮುಂಚೆ ಕೂಡ ಹೇಳಿದ್ದೀನಿ. ಈಗ 2 ತಿಂಗಳು ಆಗ್ತಾ ಬಂತು ಹೊಸ ಆರ್ಥಿಕ ವರ್ಷದಲ್ಲಿ, ಇನ್ನ ಕೂಡ ಯಾವುದೇ ರೀತಿಯಾದಂತ ಸ್ಪಷ್ಟ ಚಿತ್ರಣ ಕೇಂದ್ರ ಸರ್ಕಾರದಿಂದ ನಮ್ಗೆ ಸಿಕ್ಕಿಲ್ಲ. ಮೊನ್ನೆ ನಾನೇ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ VC ಮುಖಾಂತರ ಅವ್ರು ಮೀಟಿಂಗ್ ಮಾಡಿದಾಗ ನಾನು ಕೇಳಿದೆ, ಯಾವಾಗ ಜಾರಿ ಮಾಡ್ತೀರಾ ಅಂದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಎಷ್ಟು ಪಂಚಾಯತ್ ಆಯ್ಕೆ ಮಾಡ್ತೀರಾ ಅಂದ್ರೆ ಅದಕ್ಕೆ ಉತ್ತರ ಇಲ್ಲ. ಎಷ್ಟು ಅನುದಾನ ಕೊಡ್ತೀರಾ ಈ ಪಂಚಾಯತ್ಗಳಿಗೆ ಅಂದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಇದು ಯಾವ ರೀತಿ ನೋಟಿಫಿಕೇಶನ್ ಆಗ್ತದೆ, ಯಾವ ರೀತಿ ಆಪರೇಷನ್ ಗೈಡ್ಲೈನ್ಸ್ ಬರುತ್ತೆ, ಇದು 2 ತಿಂಗಳಾಗಿದೆ. ಅವ್ರಿಗೆ ಯಾವುದೋ ರೀತಿಯಾದಂತ ಸ್ಪಷ್ಟತೆ ಇಲ್ಲ. ಮುಂದೆ ಏನ್ ಮಾಡ್ತಾರೆ ಅದನ್ನು ಕೂಡ ಅವ್ರಿಗೆ ಗೊತ್ತಿಲ್ಲ. ನೋಡಿ, ಮೊದಲನೇದಾಗಿ ರಾಜ್ಯ ಸರ್ಕಾರಗಳು, ಇದೇನ್ ಬರೀ ಕರ್ನಾಟಕದಷ್ಟೇ ಅಲ್ಲ ಪ್ರಶ್ನೆ ಇರೋದು, ಇಡೀ ರಾಷ್ಟ್ರದಲ್ಲಿ ಎಲ್ಲಾ ರಾಜ್ಯಗಳಿಗೂ ಅನ್ಯಾಯ ಆಗಿದೆ. ನಾನು ಹೇಳೋದು ಬಿಟ್ಬಿಡ್ರಿ. ನಿಮ್ಮ ಚಂದ್ರಬಾಬು ನಾಯ್ಡು ಅವ್ರು ಯಾರು? ಆಂಧ್ರ ಪ್ರದೇಶಿನ ಮುಖ್ಯಮಂತ್ರಿ. ಅವರು NDA ನಲ್ಲಿ ಇದಾರಲ್ವಾ, ಅವರು ಮೈತ್ರಿನಲ್ಲಿ ಇದಾರಲ್ಲ, ಅವ್ರು ಪತ್ರ ಬರೆದಿದ್ದಾರಲ್ಲ ನರೇಂದ್ರ ಮೋದಿ ಅವರಿಗೆ, ನಿಮ್ದು ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕು ಆದ್ರೆ ನಮ್ಮ ಸರ್ಕಾರಗಳಿಗೆ, ರಾಜ್ಯ ಸರ್ಕಾರಗಳಿಗೆ ಹೊರೆ ಆಗುತ್ತೆ ಇದು, ಆದ್ರಿಂದ ನೀವು ನಮ್ಗೆ ಆರ್ಥಿಕವಾದಂತ ಸಹಾಯ ಮಾಡಬೇಕು, ಅನಿವಾರ್ಯ ಇದೆ ಅಂತ ಪತ್ರ ಬರೆದಿದ್ದಾರಲ್ಲ. ನಾನು ಹೇಳ್ತಾ ಇಲ್ಲ, ಅವ್ರ ಮೈತ್ರಿ ಸರ್ಕಾರದ ಸೀನಿಯರ್ ಮೆಂಬರ್ ಹೇಳ್ತಾ ಇರೋದು, ಮುಖ್ಯಮಂತ್ರಿ ಹೇಳ್ತಾ ಇರೋದು. ಅದಕ್ಕೇನು ಉತ್ತರ ಇದೆ ಇವ್ರ ಹತ್ರ? ಇನ್ನ ಆಪರೇಷನ್ ಗೈಡ್ಲೈನ್ಸ್ ಇಲ್ಲ, ಏನ್ ಮಾಡ್ತಾರಂತ ಗೊತ್ತಿಲ್ಲ, ನೀಲಿ ನಕ್ಷೆ ಇಲ್ಲ. ಒಟ್ಟು ಗ್ರಾಮೀಣ ಜನರ ಬದುಕನ್ನ ಇವರು ಸಂಪೂರ್ಣವಾಗಿ ಕಸ್ಕೋಬೇಕು ಅಂತ ಇದ್ದಾರೆ ಅಷ್ಟೇ. ಕರ್ನಾಟಕ ಭಾಗದಲ್ಲಿ ನೋಡಿ, ನಾನು ಹೇಳ್ದಂಗೆ ಈ ಸರಿ ಹವಾಮಾನದ ಏರ್ಪೇರಿಂದ ಸಾಕಷ್ಟು ಅನಾನುಕೂಲ ಆಗುತ್ತೆ. ಇದ್ರ ಬಗ್ಗೆ ಆಗ್ಲೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಬ್ ಕಮಿಟಿನಲ್ಲೂ ಕೂಡ ನಾವು ರೆವಿನ್ಯೂ ಮಿನಿಸ್ಟರ್ ಅವರು, ಅಗ್ರಿಕಲ್ಚರ್ ಮಿನಿಸ್ಟರ್, ಆನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಅವರೆಲ್ಲಾನು ಚರ್ಚೆ ಮಾಡಿ ಜನರ ಮುಂದೆ ಏನ್ ಮಾಡಬೇಕು, ಏನೇನ್ ಮಾಡಬಾರ್ದು ಅಂತ ಕೂಡ ಹೇಳಿದ್ವಿ. ಕುಡಿಯೋ ನೀರಿಗೆ ಸಂಪೂರ್ಣವಾದಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅನ್ನ ನಾವು ಡ್ರಾ ಮಾಡಿದ್ದೀವಿ. ಆಗಲೇ 200 ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನವನ್ನ ನೇರವಾಗಿ ನಾವು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದೇವೆ. ಟಾಸ್ಕ್ ಫೋರ್ಸ್ ಸಮಿತಿನಲ್ಲಿ ಅಧ್ಯಕ್ಷರಾಗಿ ಶಾಸಕರನ್ನ ಮಾಡಿದ್ದೇವೆ. ಅವ್ರು ಏನ್ ತೀರ್ಮಾನ ತಗೋತಾರೆ ಅದೇ ಫೈನಲ್. ಅದಕ್ಕೆ ಅನುದಾನ ಕೂಡ ನಾವು ನೀಡಿದ್ದೇವೆ. ಏನೇನ್ ತೀರ್ಮಾನಗಳು ಸ್ಥಳೀಯ ನಾಯಕರು, ಸ್ಥಳೀಯ ಲೋಕಲ್ ಕಂಡೀಷನ್ಸ್ ಅನ್ನ ನೋಡ್ಕೊಂಡು ಮಾಡ್ತಾರೆ, ದಟ್ ವಿ ವಿಲ್ ಸ್ಟಿಕ್ ಟು. ಅಂಡ್ ಅದಕ್ಕೆ ಸಂಪೂರ್ಣವಾದಂತ ಅನುದಾನ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಏನ್ ಮಾಡಿ, ಈಗ ಸೀನಿಯರ್ ಇದಾರೆ, ನಾನು ಮಾತನಾಡಬಾರ್ದು. ಅವ್ರ ಅಭಿಮಾನಿಗಳು ಮಾಡ್ತಾ ಇದ್ರೆ ನಮ್ಗೇನ್ ತಕರಾರಿಲ್ಲ, ಮಾಡ್ಬೋದು ಅವ್ರವ್ರ ಅಭಿಮಾನಿಗಳೆಲ್ಲಾನ. ಆದ್ರೆ ಅವರ ಅವಧಿನಲ್ಲೇ ನಿಮ್ಗೆ ನೆನಪಿರ್ಬೋದು, ಔಟ್ಲುಕ್ ಅಂತ ಒಂದು ಮ್ಯಾಗಝೀನ್ ಇತ್ತು, ಮೋಸ್ಟ್ ಕರಪ್ಟ್ ಸ್ಟೇಟ್ ಅಂದ್ಬಿಟ್ಟು ಇವ್ರ ಫೋಟೋ ಹಾಕಿ ಮುಖಪುಟದಲ್ಲಿ ಬಂದಿತ್ತು, ಕವರ್ ಸ್ಟೋರಿ. ಅದು ನೆನಪಿಸ್ಕೊಳ್ಳಕ್ಕೆ ಬಯಸ್ತಾ ಇದ್ದೀನಿ ಅವರಿಗೆ. ಮತ್ತೆ ಯಾವ ರೀತಿ ಅವರಿಗೆ ಅನ್ಸೆರೆಮೋನಿಯಸ್ಲಿ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕಣ್ಣೀರಿಟ್ಟು ವೇದಿಕೆಯನ್ನ ಇಳಿಸಿದ್ದು ಕೂಡ ಅವ್ರ ಗಮನಕ್ಕಿರ್ಬೇಕು. ಇದು ಅವ್ರ ಅಭಿಮಾನೋತ್ಸವ ಅಲ್ಲ. ಪಾಪ ವಿಜೇಂದ್ರ ಅವರು ಈ ಎಲ್ಲ ಬೈ ಎಲೆಕ್ಷನ್ ಸೋಲ್ತಾ ಇದ್ದಾರೆ. ಅಲ್ಲಿ ಏನು ಇಂಟರ್ನಲ್ ಪಾಲಿಟಿಕ್ಸ್ ಜಾಸ್ತಿ ಆಗ್ತಾ ಇದೆ. ಅಶೋಕ್ ಅವರು ಬೇಡ ಅಂತ ಇದ್ದಾರೆ, ಅಶೋಕ್ ಅವರಿಗೂ ಬೇಡ ತಿರಸ್ಕಾರ ಮಾಡ್ತಾ ಇದ್ದಾರೆ, ವಿಜೇಂದ್ರ ಅವರಿಗೂ ತಿರಸ್ಕಾರ ಮಾಡ್ತಾ ಇದ್ದಾರೆ. ನಿಮ್ಮ ವಿಧಾನ ಪರಿಷತ್ ಮೇಲ್ಮನೆಯಲ್ಲಿ ಇರುವಂತ ವಿರೋಧ ಪಕ್ಷದ ನಾಯಕರಿಗೂ ತಿರಸ್ಕಾರ ಮಾಡ್ತಾ ಇದ್ದಾರೆ. ಅವರು ಇದಕ್ಕೆ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಅಭಿಮಾನದಿಂದ ಮಾಡ್ತಾ ಇದಾರಂತೆ. ಈಗ ಎಲ್ಲರೂ ಇದಾರೆ ಅದರಲ್ಲಿ. ಈಗ ಸಿದ್ದರಾಮಯ್ಯ ಅಂದರೆ ಎಲ್ಲರೂ ಅಭಿಮಾನಿಗಳು, ಕಾಂಗ್ರೆಸ್ನಲ್ಲಿ ಇರೋರೆಲ್ಲರೂ ಅಭಿಮಾನಿಗಳವ್ರದ್ದು. DK ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲಾ ಶಾಸಕರು, ಎಲ್ಲಾ ಮಂತ್ರಿಗಳು ಅಭಿಮಾನಿಗಳವ್ರದ್ದು. ಇಲ್ಲೆಲ್ಲಿದೆ ಇದು? ಮಾಡ್ಲಿ, ಅವ್ರವ್ರ ಪಕ್ಷದ ವಿಚಾರ, ಅವ್ರ ವೈಯಕ್ತಿಕ ವಿಚಾರ. ಬಟ್ ಇದು ಅವ್ರ ಇತಿಹಾಸ ಕೂಡ ಇದೆ. ಯಾವ ಸುಪ್ರೀಂ ಕೋರ್ಟ್ ನಲ್ಲಿ ಯಾವ್ದಕ್ ಸ್ಟೇ ಇದೆ ಅಂತ ಕೂಡ ಬಿಜೆಪಿ ಅವ್ರು ಹೇಳ್ಬೇಕಲ್ಲ. ಸರ್, ಪಶ್ಚಿಮ ಬಂಗಾಳದಲ್ಲಿ ನಿನ್ನೆ ಹಿಂಸಾಚಾರ, 'See, whatever is in his power he can do'. 4 ವರ್ಷ ಆಯ್ತು. 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 4 ವರ್ಷ ಆಯ್ತು
ಆದ್ರೆ ಮಮತಾ ಬ್ಯಾನರ್ಜಿ ಅವರು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿದೆ ಕೇಂದ್ರ ಸರ್ಕಾರ ಹತ್ರ? ಅವರು ಬಹಳ ಸ್ಪಷ್ಟವಾದಂತ 4-5 ಪ್ರಶ್ನೆಗಳು ಹಾಕಿದ್ದಾರೆ. SIR ಬಗ್ಗೆ ಇರ್ಬೋದು, ಚುನಾವಣೆ ಆಯೋಗದ ನಡವಳಿಕೆ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಉತ್ತರ ಇದೆ ಏನ್ರಿ ಇವ್ರ ಹತ್ರ? ಅದ್ರ ಬಗ್ಗೆ ಅದ್ರ ಪರವಾಗಿ ಇವರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಮಾತನಾಡ್ಲಿ. ಜೆಸಿಪಿಗಳ ಗರ್ಜನೆ ಶುರುವಾಗಿದೆ ಸರ್. ಯಾವುದು ಜೆಸಿಪಿಗಳ ಗರ್ಜನೆ ಶುರುವಾಗಿದೆ ಪಶ್ಚಿಮ ಬಂಗಾಳ. JCB ಯಾವ್ದಕ್ಕೆ? ಕಚೇರಿಗಳಿಗೆ? ಯಾವ್ದು ಅದ್ರ ಬಗ್ಗೆ ಈಗ ನೋಡಿ ಇವ್ರೆ, ಈಗ ಯಾರ ಸರ್ಕಾರ ಇರೋದ್ರಿ ವೆಸ್ಟ್ ಬೆಂಗಾಲ್ ಅಲ್ಲಿ? BJP ಅವ್ರದಲ್ವಾ? ಯಾರು ಹೋಗಿ ಅಲ್ಲಿ ದಿನ ಭಾಷಣ ಮಾಡ್ತಾ ಇದ್ರು? ಅಮಿತ್ ಶಾ ಅವರಲ್ವಾ? ಏನ್ ಮಾಡ್ತಾ ಇದಾರೆ ಅಮಿತ್ ಶಾ ಅವ್ರು? ಕತ್ತೆ ಕಾಯ್ತಾ ಇದಾರ? ಅದೇ ಬಾಂಗ್ಲಾದೇಶಿಂದ ಏನು ಟೆರರಿಸ್ಟ್ ಬರ್ತಾ ಇದಾರೆ ಬೆಂಗಾಲಿಂದ ಅಂತ ಹೇಳ್ತಾರೆ, ಪಂಜಾಬಿಂದ ಖಾಲಿಸ್ತಾನಿಗಳು ಬಂದಿರ್ತಾರೆ ಅಂತ ಹೇಳ್ತಾ ಇದಾರೆ, ಹಿಂಸಾಚಾರ ಆಗ್ತಾ ಇದೆ. ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದಾರೆ? ಮಣಿಪುರ್ನಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಅಲ್ಲ 3 ವರ್ಷದಿಂದ, ಅಮಿತ್ ಶಾ ಅವರು ಅಸಮರ್ಥತೆಗೆ ಅದೇ ಸಾಕ್ಷಿಯಾಗಿದೆ. ಇದು ಅಲ್ಲಿ ನಡೀತಾ ಇರೋದು ಇವಾಗ ಬೆಂಗಾಲ್ನಲ್ಲಿ ನಡೀತಾ ಇದೆ. ಅವ್ರದ್ದೇ ಸರ್ಕಾರ ಇದೆ, ಕೇಂದ್ರದಲ್ಲೂ ಅವರೇ, ರಾಜ್ಯದಲ್ಲೂ ಅವರೇ. ಡಬಲ್ ಇಂಜಿನ್ ಸರ್ಕಾರ ಉಪಯೋಗ ಮಾಡಿ ಶಾಂತಿ ತರಲಿ, ಯಾರು ಬೇಡ ಅಂದಿದ್ದಾರೆ? ಹಿಂಸಾಚಾರ ಮಾಡೋದು ಅವರೇ, ಬೆಂಕಿ ಹಚ್ಚೋದು ಅವರೇ, ಆರಿಸ್ಲಿಕ್ಕೂ ಆಗ್ತಾ ಇಲ್ಲ ಅವ್ರ ಕಡೆಯಿಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.